18ನೇ ತಾರೀಕು ಲೋಕಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿ ದುರಾಕಾರಿ ಅಂತ ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅಂಬೇಡ್ಕರ 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 ಅಂತ ಹೇಳಿ ಕಾಂಗ್ರೆಸ್ನವರು ಪ್ರತಿನಿತ್ಯ ಜಪ ಮಾಡ್ತಾರೆ. ಈ ಜಪವನ್ನು ಬಿಟ್ಟು ಯಾವ್ದಾರ ದೇವರ ಹೆಸರನ್ನ ಜಪ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಕ್ಕಿತ್ತು ಅಂತಕ್ಕಂಥ ದುರುದ್ದೇಶವನ್ನ ಕೂಡಿದಂತ ಕೆಟ್ಟ ಮಾತುಗಳನ್ನ ಆಡಿದಂತ ಅಮಿತ್ ಶಾ ಅವರ ಪದಗಳನ್ನ ಅವರನ್ನ ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯ ಮುಖಾಂತರ ಎಲ್ರಿಗೂ ಕೂಡ ಭಾರತೀಯ ಜನತಾ ಪಕ್ಷದವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ಬೇಕು. ಇವತ್ತು ಅನಂತಕುಮಾರ್ ಹೆಗಡೆ ಅಂತ ಎಂಪಿ, ಪ್ರತಾಪ್ ಸಿಂಹ ಅಂತ ಎಂಪಿ ಅವರ ಬಾಯಿನಲ್ಲಿ ಸಂವಿಧಾನ ಬದಲಾವಣೆ ಆಗಬೇಕು, ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡಿಸಿದಂತ ಸಂದರ್ಭದಲ್ಲಿ ಇವರು ಹೇಳಿಕೆ ಕೊಡೋದು, ಬಾಕಿ ಅವರೋದು ನಮ್ಮ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಅದನ್ನ ಪ್ರತಿಪಾದನೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೋ. ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವರ RSS ನವರ ನಿಜವಾದ ಮನಸ್ಥಿತಿ ಏನು ಅಂತಕ್ಕಂಥದ್ದನ್ನ ಅಂಬೇಡ್ಕರ್ ಅವರು ಕೊಟ್ಟಂತ ಸ್ಥಾನ ಇವತ್ತು ಲೋಕಸಭೆ ಮಾಡಿರ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಆಧರಿಸಿ ಲೋಕಸಭೆಯನ್ನ ಮಾಡಿರ್ತಕ್ಕಂಥದ್ದು, ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಅಂಬೇಡ್ಕರ್ ಅವರಿಗೆ ಕೇವಲ ಮಾತಾಡಿರ್ತಕ್ಕಂಥದನ್ನ ಈ ದೇಶದ ಪ್ರತಿಯೊಬ್ಬ ಬರುವ ದಲಿತ ಅಲ್ಲ, ಕೇವಲ ದಲಿತ ಅಲ್ಲ, ಪ್ರತಿಯೊಬ್ಬ ಬರುವ ನಮಗೆ ಓಟಿನ ಹಕ್ಕಿತ್ತು, ನಮ್ಮ ತಾತನಿಗೆ ಓಟಿನ ಹಕ್ಕಿತ್ತು. ಯಾಕೆಂದ್ರೆ ನಾವು ಜಮೀನ್ದಾರರು, ಖಾತೆದಾರರು ಯಾರು 20 ರೂಪಾಯಿ ದುಡ್ಡು ಕೊಡ್ತಾರೆ ಅವರಿಗೆ ಓಟಿನ ಹಕ್ಕಿತ್ತು. ಅವರು ಈ ದೇಶವನ್ನ ನಮ್ಮನ್ನ ಯಾರು ಆಳ್ಬೇಕು ಅಂತ ತೀರ್ಮಾನ ಮಾಡ್ತಿದ್ರು. ಇದು ಸರಿಯಲ್ಲ, ಸರಿಯಲ್ಲ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತವನ್ನ ಹಾಕಿ ನಮ್ಮನ್ನ ಆಳ್ತಕ್ಕಂಥ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥವನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಜಮೀನ್ದಾರು ಮಾತ್ರ ಓಟ್ ಹಾಕ್ಬೇಕಾಗಿತ್ತು. ಆದ್ರೆ ಇದನ್ನ ತಿರಸ್ಕಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಬಡವ ಕಟ್ಟಕಡೆಯ ಮನುಷ್ಯ ಅವನು ಕೂಡ ಓಟಿನ ಹಕ್ಕಿದೆ, ಈ ದೇಶವನ್ನು ಯಾರು ಆಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಹಕ್ಕಿದೆ ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಮಾತಿನಂತ ಪ್ರಧಾನಿ, ಈ ಮಾತಿನಂತ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಂತ ಯಾರು ಕೂಡ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ದಯಮಾಡಿ ನಾವು ಯಾರು ಕೂಡ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವ್ರಿಗೇನಾದ್ರೂ ಭಾರತೀಯ ಜನತಾ ಪಕ್ಷದವರಿಗೆ ಗಂಧೆ ಗೌರವ ಇದ್ದಿದ್ರೆ ನರೇಂದ್ರ ಮೋದಿ ಅವರು ಕೂಡಲೇ ಅವ್ರನ್ನ ವಜಾ ಮಾಡಬೇಕಾಗಿತ್ತು. ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ಹೇಳಿದ್ರೆ ಬಹುಶಃ ಅವರು ಯಾವ ದಿಕ್ಕಿನಲ್ಲಿ ಈ ದೇಶವನ್ನ ಕೊಂಡೊಯ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮನವಾದಿಗಳ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಈ ದೇಶವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತದೆ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಹೋರಾಟ ಪ್ರಾರಂಭ ಮಾಡೋ ಬಿಜೆಪಿಯವರು ನಮ್ಮ ವಿರುದ್ಧ ಕಾಂಗ್ರೆಸ್ನವ್ರ ವಿರುದ್ಧ ಬಿದ್ರು. ಯಾರು ಸೋಲಿಸಿದ್ರು ಅಂಬೇಡ್ಕರ್ ಅವ್ರನ್ನ? ಕಾಂಗ್ರೆಸ್ನವ್ರು ಸೋಲಿಸಿದ್ರು. ಚುನಾವಣೆ ಅದು ಜನ ಮಾತ್ರ ಆಗ್ತಕ್ಕಂಥ ಚುನಾವಣೆ. ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿನ ಹಾಕಿದ್ರು, ಅಂಬೇಡ್ಕರ್ ಅವರು ಕೂಡ ನಿಂತಿದ್ರು. ಅವತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯ ಗಳಿಸ್ತ. ಆದ್ರೆ ನಾನು ಒಂದು ಮಾತನ್ನೇ ಹೇಳ್ತೀನಿ, ಅನೇಕ ಜನ ದೊಡ್ಡ ದೊಡ್ಡ ವಿದ್ಯಾವಂತರು ಬುದ್ಧಿವಂತರೆಲ್ಲ ಇದ್ರು ಈ ದೇಶದಲ್ಲಿ. ಆದ್ರೆ ಇದು ಎಲ್ಲ ಜಾತಿ ಎಲ್ಲ ಭಾಷೆಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಸಂವಿಧಾನವನ್ನು ಬರೀಬೇಕು ಅಂತ ಯಾರು ತೀರ್ಮಾನ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದ್ರು. ಚುನಾವಣೆ ನಡೀತಕ್ಕಂಥದ್ದು ಸೋಲು ಗೆಲುವು ಅಷ್ಟೇ. ಆದ್ರೆ ಈ ದೇಶದ ಭವಿಷ್ಯವನ್ನು ಯಾರು ಕೈಕೊಟ್ರು? ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಕೈಕೊಟ್ರು. ಅವ್ರು ಯಾರು ಬುದ್ಧಿವಂತರು ಮನವರಿಕೆ ಕೊಟ್ಟು ನಾವು ಸಂವಿಧಾನವನ್ನು ಬಳಸಬಹುದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ನಾನು ತನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ಹೋರಾಟ ಮಾಡಿ ಯಾವ ರೀತಿ ದೇಶದಲ್ಲಿ ಬದುಕನ್ನ ಬಡವರು ಕೂಡ ಕಟ್ಕೋಬೇಕು, ಕಟ್ಕೊಳ್ತಕ್ಕಂಥದ್ದನ್ನ ಕಲಿಬೇಕು ಅಂತ ಹೇಳಿ ಹೋರಾಟ ಮಾಡಿ ಒಬ್ಬ ದೊಡ್ಡ ವಿದ್ಯಾವಂತರಾಗಿ ದೊಡ್ಡ ಜ್ಞಾನಿಯಾದಂತಹ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಆ ಒಂದು ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಬಿಜೆಪಿಯವರು RSS ಅವರು ಮರೆಯಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದೊಂದೇ ಅಲ್ಲ, ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಈ ಒಂದು ಸಮಿತಿಯನ್ನ ಮಾಡಿದ್ರು
ಅದನ್ನು ವಿರೋಧ ಮಾಡಿದಂತವ್ರು RSS ನವರು. ಯಾಕೆ ಕೊಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ? ಅಂಬೇಡ್ಕರ್ ಅವ್ರ ಅಧ್ಯಕ್ಷರಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಮಾಡಿದಂತವ್ರು RSS ನವರು. ಸಂವಿಧಾನವನ್ನ ನಾವು ಅಂಗೀಕಾರ ಮಾಡಿದಾಗ ವಿರೋಧ ಮಾಡಿದಂತವರು ಕೂಡ RSS ನವರು. ಯಾವತ್ತು ಸಂವಿಧಾನವನ್ನ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಕೊಟ್ಟು ನಮ್ಮ ಬದುಕನ್ನು ನಾವು ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥದನ್ನ ನಮಗೆ ಕೊಟ್ಟು ಅದನ್ನ ವಿರೋಧ ಮಾಡಿದಂತವರು RSS ನವರು. ಪಾಪ ಅವರು ಓಟ್ ಆಸೆಗೋಸ್ಕರ ಜಾತಿ ಮಧ್ಯಗಳ ಮಧ್ಯೆ ವಿಷಬಿತ್ತಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ ಭಿಕ್ಷೆ ಅಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಭಿಕ್ಷೆಯಿಂದ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಇವತ್ತು ನಾನೇನಾದ್ರೂ ಶಾಸಕನಾಗಿದ್ದೇನೆ ಅಂತಂದ್ರೆ ಅದು ಅವರು ಕೊಟ್ಟಂತ ಸಂವಿಧಾನದಿಂದ ನಾನು ಶಾಸಕನಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬನು ಕೂಡ ನಾನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಾವು ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೂ ನಾವು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದೇವೆ, ಯಾರು ಯಾವ ರೀತಿ ಬದುಕಬೇಕು, ಯಾರಿಗೆ ಎಷ್ಟು ಹಕ್ಕಿದೆ ಅಂತಕ್ಕಂಥದ್ದನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿಯನ್ನ ಅಮಿತ್ ಶಾ ಅವರು ಹೊಂದಿರತಕ್ಕಂಥದನ್ನ ಧಿಕ್ಕರಿಸಿ ನಾವು ಇವತ್ತು ಈ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭ ಮಾಗಡಿಯಿಂದ ಪ್ರಾರಂಭ, ಕೆಂಪೇಗೌಡ ಹುಟ್ಟಂತ ನಾಡಿನಿಂದ ಪ್ರಾರಂಭ. ಇದು ಕೇವಲ ಒಂದು ಜಾತಿಗೆ ಅಂಬೇಡ್ಕರ್ ಅವರು ಸೀಮಿತವಾಗಿಲ್ಲ, ಕೇವಲ ಒಕ್ಕಲಿಗರಿಗೆ ಸೀಮಿತ ಆಗಿಲ್ಲ, ಕೇವಲ ಲಿಂಗಾಯತರಿಗೆ ಸೀಮಿತ ಆಗಿಲ್ಲ, ಕೇವಲ ದಲಿತರಿಗೆ ಸೀಮಿತ ಆಗಿಲ್ಲ, ಕೇವಲ ಐದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಅವರು ಪ್ರತಿಯೊಬ್ಬ ಪ್ರಜೆನೂ ಕೂಡ, ಒಬ್ಬ ಬಡವ ಕೂಡ ಯಾವ ರೀತಿ ಬದುಕಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂತವರು, ಸಂವಿಧಾನವನ್ನ ಕೊಟ್ಟಂತವರು ಅಂಬೇಡ್ಕರ್ ಅವರು. ಅವ್ರನ್ನ ಗೌರವಿಸ್ತಕ್ಕಂಥದ್ದು. ನಾವು ದೇವರ ಪೂಜೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಪ್ರತಿನಿತ್ಯ ಯಾರು ಬಡವ ತನ್ನ ನಿತ್ಯ ಕಾಯಕವನ್ನ ನಂಬಿ ಈ ದೇಶದಲ್ಲಿ ಬದುಕ್ತಾನೆ ಅವನು ಯಾರಾದ್ರೂ ದೇವರು ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಅದನ್ನು ಕೂಡ ಪ್ರಾಮಾಣಿಕವಾಗಿ ನಾವು ಒಪ್ಪಬೇಕಾಗ್ತದೆ. ಕೇವಲ ಅಂಬೇಡ್ಕರ್ ಅವರು ನಾವು ಒಂದು ದಲಿತ ಕುಟುಂಬಕ್ಕೆ ಸೇರಿದವರು ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಮಾಡಬೇಕು. ಪ್ರತಿಯೊಬ್ಬ ಬಡವನಿಗೆ ಸೇರಿರ್ತಕ್ಕಂಥ ವಸ್ತು ಅದು, ಪ್ರತಿಯೊಬ್ಬ ಬಡವನಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥ ವಸ್ತು ಅದು. ಅದನ್ನು ಗೌರವಿಸ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಡೀಬೇಕು. ಇದನ್ನು ಯಾರು ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಾರೆ ಅವ್ರನ್ನ ಈ ರಾಜ್ಯದಿಂದ, ಈ ದೇಶದಿಂದ ಗಡಿಪಾರು ಮಾಡೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇವತ್ತು ನಾವು ಸರ್ಕಾರದಿಂದ ವಿಧಾನಸಭೆಯಲ್ಲಿ ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅವರು ಮಾಡಿದಂತ ಮಾತುಗಳನ್ನ ಗಳಿಸಿ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ದೇಶದ ಪ್ರಧಾನಿಗೆ ನಾವು ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೇವೆ. ನಾವೆಲ್ಲರೂ ಕೆಲವರಿಗೂ ಕೀಳ ಮನಸ್ಥಿತಿ. ಅಂಬೇಡ್ಕರ್ ಅಂತಂದ್ರೆ ಅದು ದಲಿತರ ಸೊತ್ತು, ದಲಿತರ ಸೊತ್ತಲ್ಲ, ಅದು ಬಡವರ ಸೊತ್ತು. ದಲಿತರ ಒಬ್ಬರಿಗೆ ಸೊತ್ತಲ್ಲ, ಅವರು ಬಡವರ ಸೊತ್ತು, ಎಲ್ಲರ ಸೊತ್ತು. ಅದರಿಂದ ದಯಮಾಡಿ ಅವ್ರಿಗೆ ಅವಮಾನ ಆಗ್ತಕ್ಕಂಥದ್ದನ್ನು ನಾವ್ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ RSS ಬಿಜೆಪಿ ನೂರಾರು ಹುಟ್ಟವೆ, ನೂರಾರು ಸಾಯ್ತವೆ. ಆದ್ರೆ ಈ ಪ್ರಪಂಚ ಇರೋರು ಕೂಡ ಅಂಬೇಡ್ಕರ್ ಅವರು ಜೀವಂತವಾಗಿ ಅವರ ವಿಚಾರಧಾರೆಗಳು ಇರ್ತವೆ ಅಂತಕ್ಕಂಥದ್ದನ್ನು ಕೂಡ ಪ್ರಾಮಾಣಿಕವಾಗಿ ಒಪ್ಪಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಯಾರಾದ್ರೂ ಮುಂದಿನ ದಿವಸದಲ್ಲಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅವ್ರ ನಾಲಿಗೆಯನ್ನ ಗಟ್ಟಿ ಮಾಡಿ ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕು. ಆ ಕಾನೂನನ್ನು ನಾವು ಜಾರಿಗೆ ತರಬೇಕು. ಈ ದೇಶದಲ್ಲಿ ಆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ನಮ್ಮ ಮಾಗಡಿ ಕ್ಷೇತ್ರದ ಎಲ್ಲ ವರ್ಗದ ಜನ, ಬರೀ 5 ವರ್ಗದ ಜನ, ಎಲ್ಲ ವರ್ಗದ ಜನ ಕೂಡ ಬಂದಿದ್ದಾರೆ. ಇಲ್ಲಿ ಎಲ್ಲ ವರ್ಗದ ಜನ ಕೂಡ ಅಂಬೇಡ್ಕರ್ ಅವರ, ಅಮಿತ್ ಶಾ ಅವರ ಮಾತನ್ನು ತಿರಸ್ಕರಿಸಿ ಅಂಬೇಡ್ಕರ್ ಅವರನ್ನ ಬೆಂಬಲಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಇದು ದೇಶಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಹೊರಡಬೇಕು. ಅಮಿತ್ ಶಾ ಅವರ ಗಡಿಪಾರು ಮಾಡೋವರೆಗೂ ಕೂಡ ನಾವು ಹೋರಾಟ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸ್ವಂತಲ್ಲ, ಯಾರು ಬಡವರು ಬೇರೆ ಪಕ್ಷದಲ್ಲಿ ಬದುಕ್ತಾ ಇದ್ದೀರಲ್ಲ ಅವರು ಕೂಡ ಈ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.